ನಯನ ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು. ಹುತಾತ್ಮ ಸೈನಿಕರ ಜ್ಯೋತಿ ಮೆರವಣಿಗೆ. 25ನೇ ಕಾರ್ಗಿಲ್ ವಿಜಯೋತ್ಸವ. ಕಾರ್ಗಿಲ್ ಸ್ಮಾರಕ ಸೇವಾರ್ಥಿಗಳಿಗೆ ಸನ್ಮಾನ. ವಾರ್ತೆಗಳ ವಿವರ. ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದ ವೀರ ಸೈನಿಕರಿಗೆ ಸ್ಮಾರಕ ನಿರ್ಮಿಸಿ ದೇಶಪ್ರೇಮ ತೋರಿಸಿಕೊಟ್ಟಿರುವುದು ಈ ಭಾಗದ ಜನರ ಹೃದಯ ಸ್ಪರ್ಶಿ ಮಾನವೀಯತೆಗೆ ಹಿಡಿದ ಕೈಗನ್ನಡಿಯಂತಾಗಿದೆ. ಇದು ದೇಶಕ್ಕೆ ಮಾದರಿಯ ಕಾರ್ಯವಾಗಿದೆ. 25 ವರ್ಷಗಳ ನಂತರವೂ ಕಾರ್ಗಿಲ್ ಹೋರಾಟದ ನೆನಪುಗಳು, ನೋವುಗಳು ಮರೆಯಾಗಿಲ್ಲ. ಅಂತೆಯೇ ಸೈನಿಕರ ಕೆಚ್ಚು ಹೆಚ್ಚಾಗಿದೆ ಹೊರತು ಕಡಿಮೆ ಆಗಿಲ್ಲವೆಂದು ಮುದ್ದೇಬಿಹಾಳ್ ತಾಲೂಕಿನ ಬಳವಾಟ ಗ್ರಾಮದ ಸದ್ಯ ತಮಿಳುನಾಡಿನ ವೆಲ್ಲಿಂಗ್ಟನ್ನಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗಿರುವ ಶಿವಾನಂದ್ ಬಿರಾದರ್ ಹೇಳಿದರು. ಅವರು ಪಟ್ಟಣದ ಹಳೆ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿಯ ಸೈನಿಕ್ ಮೈದಾನದಲ್ಲಿ ಶುಕ್ರವಾರ ಕಾರ್ಗಿಲ್ ವೀರ ಯೋಧರ ಸ್ಮಾರಕ ನಿರ್ಮಾಣ ಸಮಿತಿ ನೇತೃತ್ವದಲ್ಲಿ ಏರ್ಪಡಿಸಿದ್ದ 25ನೇ ಕಾರ್ಗಿಲ್ ವಿಜಯೋತ್ಸವ ನವೀಕೃತ ಹುತಾತ್ಮ ಯೋಧರ ಸ್ಮಾರಕ ಲೋಕಾರ್ಪಣೆ, ಹುತಾತ್ಮ ಯೋಧರ ಕುಟುಂಬದವರಿಗೆ ಸ್ಮಾರಕ ನವೀಕರಣಕ್ಕೆ ಸೇವೆ ಸಲ್ಲಿಸಿದವರಿಗೆ ಸನ್ಮಾನ ಸಮಾರಂಭದಲ್ಲಿ ಜ್ಯೋತಿ ಬೆಳಗಿಸಿ ಅವರು ಮಾತನಾಡಿದರು. ಕಾರ್ಗಿಲ್ ಯುದ್ಧ ನಮಗೆ ಹಲವು ಪಾಠಗಳನ್ನ ಕಲಿಸಿದೆ. 572 ಸೈನಿಕರು ವೀರ ಮರಣವನ್ನ ಹೊಂದಿದ್ದಾರೆ. 1362 ಸೈನಿಕರು ಗಾಯಾಳುಗಳಾಗಿ ಅಂಗಾಂಗವನ್ನ ಕಳೆದುಕೊಂಡಿದ್ದಾರೆ. ಶಹೀದ್ ಆದವರ ತಂದೆ ತಾಯಿಯರ ನೋವು ಎಂದು ಅಳಿಸಲಾಗದಂಥದ್ದು. ಸೇನೆಯಲ್ಲಿ ಸೇವೆ ಸಲ್ಲಿಸುವ ಅವಕಾಶ ಎಲ್ಲರಿಗೂ ಸಿಗುವಂತದ್ದಲ್ಲ. ದೇಶ ಸುರಕ್ಷಿತವಾಗಿ ಇರಬೇಕಾದರೆ ಯುವಜನತೆ ಸೈನ್ಯ ಸೇರಲು ಹೆಚ್ಚಿನ ಆಸಕ್ತಿಯನ್ನ ತೋರಿಸಬೇಕು. ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಸೇನೆಗೆ ಸೇರಿಸಲು ಪ್ರೋತ್ಸಾಹಿಸಬೇಕು ಎಂದರು. ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದವರಿಗೆ ಸರ್ಕಾರ ಎಲ್ಲ ಸೌಲಭ್ಯಗಳನ್ನು ಕೊಡುವುದರ ಮೂಲಕ ಸೈನಿಕರನ್ನ ಗೌರವಿಸಬೇಕು. ಇದಕ್ಕಾಗಿ ಮಾಜಿ ಸೈನಿಕರ ಸಂಘಟನೆಗಳು ಶ್ರಮಿಸಬೇಕಿದೆ. ಸಮಾಜದ ಪ್ರಮುಖರು ಇದಕ್ಕೆ ಸಹಕರಿಸಬೇಕು. ಒಂದೇ ವೇಳೆ ನೀವ್ಯಾರು ಈ ಕೆಲಸ ಮಾಡದಿದ್ದರೆ ಸಂಬಂಧಿಸಿದವರ ಅರ್ಜಿಗಳನ್ನ ನನಗೆ ಸಲ್ಲಿಸಿದರೆ ನಾನು ಸೂಕ್ತ ಪ್ರಾಧಿಕಾರದ ಗಮನಕ್ಕೆ ತಂದು ನಿವೃತ್ತ ಯೋಧರ ಸೌಲಭ್ಯಕ್ಕೆ ಶ್ರಮಿಸುವುದಾಗಿ ಅವರು ಈ ವೇಳೆ ಹೇಳಿದರು. ಮುಖ್ಯ ಅತಿಥಿಗಳಾಗಿದ್ದ ನಿವೃತ್ತ ಕರ್ನಲ್ ಸತೀಶ್ ದೇಶಪಾಂಡೆ ತಾಲೂಕಿನ ಡವಳಗಿಯ ಗ್ರಾಮದವರಾಗಿದ್ದು ಮಹಾರಾಷ್ಟ್ರ ಸರ್ಕಾರದ ಗೃಹ ಇಲಾಖೆಯ ವಿಶೇಷ ಕಮಾಂಡೆಂಟ್ನಲ್ಲಿ ಹಿರಿಯ ಅಧಿಕಾರಿಯಾಗಿರುವ ರಾಜೇಶ್ವರಿ ಕೋರಿಯವರು ಮಾತನಾಡಿ ತಮ್ಮ ಅನುಭವವನ್ನು ಹಂಚಿಕೊಂಡು ಸ್ಮಾರಕ ಸಮಿತಿಯ ಕಾರ್ಯವನ್ನ ಶ್ಲಾಘಿಸಿದರು. ಯುವ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ದೇಶ ಸೇವೆಗೆ ಸೇರಲು ಮುಂದಾಗುವಂತೆ ಅವರು ಈ ವೇಳೆ ಕರೆಯನ್ನ ನೀಡಿದರು. ಪುರಸಭೆಯ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದಾರ್ ಮಾತನಾಡಿದರು. ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ದ ಎಂಕಜ್ಜಿ ಚಟ್ರಕೆ ಹಿರೇಮಠದ ಅಭಿನವ ರುದ್ರಮುನಿ ಶಿವಾಚಾರ್ಯರು ಆಶೀರ್ವಚನವನ್ನ ನೀಡಿದರು. ತಾಳೆಕೋಟೆ ಮುದ್ದೇಬಿಹಾಳ ಕಾಸ್ಕತೇಶ್ವರ ಮಠದ ಸಿದ್ಧಲಿಂಗ ದೇವರು ಸಾನ್ನಿಧ್ಯವನ್ನ ವಹಿಸಿದ್ದರು. ಅವರ ಮನೆಯನ್ನ ಬಿಟ್ಟ ನಮ್ಮ ದೇಶಕ್ಕಾಗಿ ಕಾಯುವಂತಹ ಪರಿಸ್ಥಿತಿಯನ್ನ ಅವ್ರು ಹೇಗಾಗ್ಯದಂತ ಕೇಳಿದ್ರೆ, ಇದು ಆಸ್ತಿ ಮನಿ ಹೊಲ ನಂದಲ್ಲ, ನನ್ನ ಹೆಂಡ್ರಲ್ಲ, ನನ್ನ ಮಕ್ಕಳಲ್ಲ, ಏನು ಆಗಿನಿ ಅಂತ ಕೇಳಿದ್ರೆ ಈ ಸಮಾಜವಾದಿ ದೇಶಕ್ಕಾಗಿ ಪ್ರಾಣ ಕೊಡುವಂತಹ ಯೋಚನೆಗಳನ್ನ ಯಾರಾದ್ರೂ ಇದ್ರೆ ನಮ್ಮ ಭಾರತ ದೇಶದ ಯೋಧರಲ್ಲಿ ಅದಂತ ನಾವು ಹೇಳ್ಬೇಕಾಗ್ತದೆ. ಅದೆಲ್ಲರಿಗೂ ಬರಂಗಿಲ್ರಿ. ಅದು ತಾಯ್ನಾಡಿನಲ್ಲಿರ್ತಕ್ಕಂಥ ಈ ರಕ್ತ ಭಾರತ ದೇಶದ್ದು. ನಾವ್ಯಾರೂ ಕೂಡ ಲಂಚ ಕೊಟ್ಟು ನಾವು ಏನಾದ್ರೂ ಕೂಡ ಯೋಧರಾಗಕ್ಕಾಗಲ್ಲ. ಏನಂತ ಕೇಳಿದ್ರೆ ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆ, ತಮ್ಮಲ್ಲಿರ್ತಕ್ಕಂಥ ಸತ್ಯಾಚೆಯನ್ನ ಇವತ್ತು ಎಷ್ಟು ಜನ ಪ್ರಾಣವನ್ನ ತೆತ್ತಿದ್ದಾರೆ ಅಂತ ಕೇಳಿದ್ರೆ 1999ರಲ್ಲಿ ಹಲವಾರು ಜನರು ಯೋಧರನ್ನ ನಾವೆಲ್ಲನೂ ಕೂಡ ಸ್ಮರಣೆ ಮಾಡುವಂತ ಇವತ್ತು ದಿನ ಇದೆ. ಯಾರು ಕೂಡ ಬೇಕಾಗಿಲ್ಲ. ಇವತ್ತು ನಮ್ಮಲ್ಲಿರ್ತಕ್ಕಂಥ ಆಡಳಿತ ಆಗಿತ್ತು. ಅವಾಗಿನ ದಿನಮಾನಗಳಲ್ಲಿ ಅಕಸ್ಮಾತ್ ವಾಜಪೇಯಿ ಇರೋ ಜಾಗಕ್ಕೆ ಬೇರೆದವರಿದ್ರೆ ನಾವ್ ಎಲ್ಲಿ ಹೋಗ್ತಿದ್ದೇವೆ ಗೊತ್ತಿಲ್ಲ, ನಮ್ಮೊಳಗೆ ಗೊತ್ತು, ನಮಗೆ ಕೂಡ ಪ್ರಾಣವನ್ನು ತೆಗೆಯುವಂತ ಪರಿಸ್ಥಿತಿ ಯಾವತ್ತಿತ್ತು. ಇವತ್ತು ನಾವೆಲ್ಲರೂ ಕೂಡ ಗಟ್ಟಿಯಾಗಿ ಸ್ಮರಿಸಬೇಕು. ಕಾರ್ಗಿಲ್ ಸ್ಮಾರಕ ಸಮಿತಿಯ ಅಧ್ಯಕ್ಷ ಚಂದ್ರಶೇಖರ್ ಕಲಾಲ್ ಅಧ್ಯಕ್ಷತೆಯನ್ನು ವಹಿಸಿದ್ದರು. ತಹಶೀಲ್ದಾರ್ ಕಚೇರಿಯ ಶಿರಸ್ದಾರ ಎಂಎ ಬಾಗವಾಡಿ, ಸಮಿತಿಯ ಪದಾಧಿಕಾರಿಗಳಾದ ಮಹಂತೇಶ್ ಬುದಿಹಾಳ್ಮಠ್, ಶ್ರೀಕಾಂತ್ ಹಿರೇಮಠ್, ಪುನೀತ್ ಹಿಪ್ಪರ್ಗಿ, ಸಂಜಯ್ ಬಾಗೇವಾಡಿ, ಸಂತೋಷ್ ಬಾದ್ರಬಂಡಿ, ಸದಸ್ಯರಾದ ಉದಯ್ ಸಿಂಗ್ ರಾಯಚೂರ್, ರವೀಂದ್ರ ಬಿರಾದಾರ್, ನವಿಸಾ ನವಾಬ್, ಲಾಲ್ ಸಾಬ್ ಕಂಬಾರ್, ರಾಜು ಬಳ್ಳೋಳಿ, ಸೋಮನಗೌಡ ಬಿರಾದಾರ್, ಶೇಖರ್ ಡವಳಗಿ, ರಾಜಶೇಖರ್ ಮಗೇರಿ, ಹನುಮಂತ ಕಲ್ಯಾಣಿ, ಹನುಮಂತ್ ನಲವಡೆ, ಅಶೋಕ್ ರಾಠೋಡ್, ರವಿ ಜಗಲಿ, ಆನಂದ್ ತುಪ್ಪಲ್, ಸಂತೋಷ್ ಶುಗರ್ ಇನ್ನಿತರರು ವೇದಿಕೆಯಲ್ಲಿದ್ದರು. ಇದೇ ವೇಳೆ ಹುತಾತ್ಮ ಯೋಧರ ಕುಟುಂಬದವರನ್ನ ಸ್ಮಾರಕ ನವೀಕರಣಕ್ಕೆ ನೆರವಾದ ಶಿರೋಳದ ಶಿವಾನಂದ ಕಸಗಿ, ಬಸವ ಫ್ಲಾಕ್ಸ್ನ ಬಸವರಾಜ್ ಬಿರಾದಾರ್, ಬಿಜೆಪಿಯ ಜಿಲ್ಲಾ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಶೇಖರ್ ಡವಳಗಿ,
ನೇರವಾಗಿ ಬಿದಿರುಕುಂದಿಯ ಬಾಬು ಇಟಿ ಅವರನ್ನ, ಸೇನಾಧಿಕಾರಿಗಳನ್ನ ಹಾಗೂ ಹುತಾತ್ಮ ವೀರ ಯೋಧರ ಕುಟುಂಬದ ಸದಸ್ಯರನ್ನ, ವೀರ ನಾರಿಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಬಸಯ್ಯ ನಂದಕೇಶ್ವರ ಮಠ್ ಅವರು ಕಾರ್ಗಿಲ್ ಹೋರಾಟ ಸ್ಮಾರಕ ನಿರ್ಮಾಣದ ಹಿಂದಿನ ಘಟನಾವಳಿಗಳ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಮಿತಿಯ ಸದಸ್ಯರಾದ ರಾಜಶೇಖರ ಹೊಳಿ, ಉದಯ್ ಸಿಂಗ್ ರಾಯಚೂರು ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಸಮಾರಂಭಕ್ಕೂ ಮುನ್ನ ಬೆಳಗ್ಗೆ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿಯವರು ಕಾರ್ಗಿಲ್ ಸ್ಮಾರಕದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಯುವ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇನೆಗೆ ಸೇರಬೇಕು ಎನ್ನುವ ಸಂದೇಶವನ್ನ ನೀಡಿದರು. ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ನಾನಪ್ಪ ನಾಯಕ್, ಮಾಜಿ ಸೈನಿಕರು ಭಾಗವಹಿಸಿದ್ದರು. ಸೇನಾಧಿಕಾರಿಗಳ ಹಾಗೂ ಹುತಾತ್ಮ ವೀರ ಸೈನಿಕರ ಜ್ಯೋತಿಯವರೆಗೆ ಬೆಳಗ್ಗೆ ಕಾರ್ಗಿಲ್ ಹುತಾತ್ಮ ವೀರ ಯೋಧ ದಾವಲ್ ಸಾಬ್ ಕಂಬಾರ್ ಅವರ ಮನೆಯಿಂದ ಮುದ್ದೇಬಿಹಾಳ್ ತಾಲೂಕಿನ ಹುತಾತ್ಮ ಸೈನಿಕರ ಊರುಗಳಿಂದ ಬಂದಂತಹ ಜ್ಯೋತಿಗಳ ಹಾಗೂ ಸೇನಾಧಿಕಾರಿಗಳ ಭವ್ಯ ಮೆರವಣಿಗೆ ನಡೆಸಲಾಯಿತು. ತಾಲೂಕಿನ ಹೆಮ್ಮೆಯ ಸೇನಾಧಿಕಾರಿಗಳಾದ ಸತೀಶ್ ದೇಶಪಾಂಡೆ, ಶ್ರೀಮತಿ ರಾಜೇಶ್ವರಿ ಕೋರಿ, ಶಿವಾನಂದ್ ಬಿರಾದರ್ ಅವರನ್ನ ತೆರೆದ ವಾಹನದಲ್ಲಿ ಕರೆತಂದು ಗೌರವಿಸಿದ್ದು ವಿಶೇಷವಾಗಿತ್ತು. ಜ್ಯೋತಿ ಯಾತ್ರೆಯಲ್ಲಿ ಹುತಾತ್ಮ ಸೈನಿಕರಾದ ಮುದೂರಿನ ಸಂತಮಪ್ಪ ಬಿಸಿಲ್ದನ್ನಿ, ಚನ್ನಬಸಪ್ಪ ಗೌಡ ಪಾಟೀಲ್, ಚಿಲ್ಮಿಯ ಶಿವಾನಂದ್ ಕುನಬೆಂಟಿ, ಗುಡದಿನಿಯ ದೇವೇಂದ್ರ ಕರಿಗೌಡರ್, ಮಡಕೇಶ್ವರದ ಶ್ರೀಶೈಲ್ ಚಲವಾದಿ, ಕವಡಿಮಟ್ಟಿಯ ಬೀರಪ್ಪ ಹುಕ್ರಾನಿ, ತಂಗಡಿಗೆಯ ಬಸವರಾಜ ಡೊಂಗರಗಾವಿ, ಜಟಗಿಯ ಮಂಜುನಾಥ್ ಹೂಗಾರ್, ಆಲೂರಿನ ಮಹಂತೇಶ್ ಬೋಳ್ಶೆಟ್ಟಿ, ಕುಂಟೋಜಿಯ ಬಸವರಾಜ್ ಹೂಗಾರ್, ಸೋಮಲಿಂಗಯ್ಯ ಹಿರೇಮಠ್, ಡವಳಗಿಯ ಮಡಿವಾಳಪ್ಪಗೌಡ ನಾಯನೆಗಲಿ, ಬಳಬಟ್ಟಿಯ ಶ್ರೀಶೈಲ್ ತೋಳಮಟ್ಟಿ, ಬಸರಕೋಡದ ಶಿವಾನಂದ್ ಬಡಗೇರ್, ಗೆದ್ದಲಮರಿಯ ಸುನೀಲ್ ವಿಭೂತಿ, ಸರೂರಿನ ಕರಬಸಪ್ಪಗೌಡ ಬಿರಾದಾರ್ ಮತ್ತು ಹನುಮಂತರಾಯ ಹೂಗಾರ್ ಅವರ ಜ್ಯೋತಿಗಳು ಭಾಗವಹಿಸಿದ್ದವು. ಭವ್ಯ ಮೆರವಣಿಗೆಯಲ್ಲಿ ಸ್ಕೌಟ್ ಮತ್ತು ಗೈಡ್ಸ್, ಎನ್ಸಿಸಿ, ಎನ್ಎಸ್ಎಸ್ ಸೇರಿ ವಿವಿಧ ಸ್ವಯಂ ಸೇವಾ ಸಂಘಟನೆಗಳು ಸದಸ್ಯರು, ಸಮಿತಿಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು.